ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಥಮ PUC ಕನ್ನಡ ವಿಷಯದ ವಚನ ಭಾಗ ಗಟ್ಟಿವಾಳೆ ವಚನಗಳು ಈ ಒಂದು ವಚನ ಭಾಗದ ಸಂಪೂರ್ಣ ಅಭ್ಯಾಸ ಪ್ರಶ್ನೆ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತೇನೆ. ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು. ನೀವು ಆರಾಮಾಗಿ ಓದ್ಬಿಟ್ಟು ನೆನಪನ್ನ ಇಟ್ಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ. ಎಲ್ಲ ಕ್ವಶನ್ಸು ವಿತ್ ಆನ್ಸರನ್ನ ಕೊಡ್ತೇನೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಂದು ಫಸ್ಟ್ PUC ಅನ್ನೋ ಎಕ್ಸಾಮ್ ಮುಗಿಯವರೆಗೆ ಇದೇ ರೀತಿ ನಿಮಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಎಲ್ಲ ಪಾಠಗಳ ಪದ್ಯಗಳ ಕ್ವಶನ್ ಆನ್ಸರ್ಗಳು, ನೀವು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ನಿಮ್ಮೊಂದು ಟೆಸ್ಟು, ಮಿಡ್ ಟರ್ಮ್ ಅನ್ನೋಲ್ಲೂ ಒಟ್ಟಿನಲ್ಲಿ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು, ಕ್ವಶನ್ ಪೇಪರ್ಗಳು ಫ್ರೀಯಾಗಿ ಇದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೆ ಆನ್ಸರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಈಗ ನಾನು ನಿಮಗೆ ಚಾನಲಲ್ಲಿ ಕನ್ನಡ ವಿಷಯದ ಒಂದೇದು ಯಾವುದು ದುರ್ಯೋಧನ ವಿಲಾಪ ಆ ಒಂದು ಪದ್ಯ ಭಾಗದ ಕ್ವಶನ್ ಆನ್ಸರ್ ಹಾಕಿದ್ದೇನೆ. ಮತ್ತು ಗಾಂಧಿ ಆ ಒಂದು ಪಾಠದ ಕ್ವಶನ್ ಆನ್ಸರ್ ಹಾಕಿದ್ದೇನೆ. ಯಾರು ನೋಡಿ ನೋಡ್ಕೊಂಡು ಬನ್ನಿ. ವಿಡಿಯೋದ ಕೆಳಗೆ ಲಿಂಕ್ ಇರ್ತದೆ, ವಿಡಿಯೋದ ಕೆಳಗೆ ಲಿಂಕ್ ಇರ್ತದೆ, ಅಲ್ಲಿ ನೋಡ್ಕೋಬೋದು. ಅರ್ಥ ಆಯ್ತಾ? ಅಥವಾ ನಿಮಗೆ ಡೈರೆಕ್ಟಾಗಿ ಚಾನಲ್ ಪ್ಲೇಸ್ಟ್ ಇದೆ ಫಸ್ಟ್ PUC, ಅಲ್ಲಿ ಹೋಗಿ ನೋಡ್ಕೋಬೋದು. ನೋಡ್ತಾ ಹೋಗೋಣ. ಮತ್ತು ನೀವು ಇದನ್ನ ಹಾಕಿದ್ದೀನಿ, ಎಲ್ಲ ವಚನ ಹಾಕಿದ್ದೀನಿ. ಇದು 2ನೇ ವಚನ ಭಾಗ, 1ನೇದು ಹಾಕಿದ್ದೀನಿ. ಇದಾದಮೇಲೆ 3ನೇ ವಚನ ಭಾಗ ಬರ್ತದೆ. ಗಟ್ಟಿವಾಳೆ ವಚನಗಳು, ವಚನಕಾರ ಗಟ್ಟಿವಾಳೆಯ. ಇವರ ಕಾಲ ಯಾವುದು? 1160. ಇವರ ಪರಿಚಯ ಇದೆ, ನೋಡ್ಕೋಬೋದು. 12ನೇ ಶತಮಾನದ ವಚನಕಾರ ಹಾಗೂ ಶಿವಶರಣಾದ. ಈತನ ಮೊದಲ ಹೆಸರು ಮುದ್ದಣ್ಣ. ಶಿವಾನುಭವವನ್ನು ಸಾರುವ ನರ್ತನವೇ ಇವನ ಕಾಯಕವಾಗಿತ್ತು. ಕಪಟ ಕುಯುಕ್ತಿಗಳಿಂದ ಕುಡಿದವರು ಸಹ ಇವನ ಸದಾಚಾರ ಪ್ರಭಾವದಿಂದ ನಿಜಂಗಮರಾದದ್ದು ಇವನ ವೈಶಿಷ್ಟ್ಯ. ಇವನು ಮದ್ದಳೆ ಬಾರಿಸುತ್ತಾ ನರ್ತಿಸುತ್ತಲೇ ಕೊನೆಯ ಹೆಸರೆಳೆದನು. ಇದು ಇವರ ಪರಿಚಯ ಆಯಿತು. ಇನ್ನು ಪ್ರಸ್ತುತ ವಚನಗಳ ಪರಿಚಯ. ಇವು ವಚನಗಳ ಪರಿಚಯ ನೋಡಿ. ಗಟ್ಟಿವಾಳೆಯನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥವೆನ್ನುತ್ತಾನೆ. ವೇಷ ತೊಟ್ಟವರೆಲ್ಲ ಭಕ್ತರಾಗಲು ಸಾಧ್ಯವಿಲ್ಲ. ಶರಣರ ಗುಂಪಿನಲ್ಲಿ ಅವರನ್ನು ಸೇರಿಸಲಾಗದು. ಗುರುಲಿಂಗ ಜಂಗಮಕ್ಕೆ ಹೊಸ ಕಲ್ಪನೆ ನೀಡಿ ಹೊಸ ಆಯಾಮ ವ್ಯಾಖ್ಯಾನಗಳನ್ನು ಮಾಡಿದ ಇವನ ಧೈರ್ಯ ಪ್ರಶಂಸನೀಯವಾದದ್ದು. ಇನ್ನು ಆಶಯ ಭಾಗ. ಉತ್ತಮರ ಸ್ನೇಹ ಹಿತವೆನಿಸುವುದು, ಪರಸ್ಪರ ಸಂಬಂಧಗಳು ರಾಗ ದ್ವೇಷ ರಹಿತವಾಗಿರಬೇಕು. ನಿಯಮಗಳ ನಡೆಗಿಂತ ಮಧುರ ಬಾಂಧವ್ಯಗಳೇ ಮುಖ್ಯ. ನಡೆ ನುಡಿ ಹಿತಮಿತವಾಗಿರುವುದೇ ಜೀವನ ಎಂಬುದು ಪ್ರಸ್ತುತ ವಚನಗಳ ಆಶಯ. ಇನ್ನು ವಚನಗಳ ಸಾರಾಂಶ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ತುಂಬ ಜನ ಕಡೆ ಕೇಳ್ತಾ ಇರ್ತೀರ, ನಮಗೆ ಈ ವಚನ ಅರ್ಥ ಆಗ್ತಿಲ್ಲ ಅಂತ ಅನ್ನೋರು. ಇಲ್ಲಿ ನಮಗೆ ಸಂಪೂರ್ಣ ಪ್ರತಿಯೊಂದು ವಚನ ಭಾಗದ ಭಾವಾರ್ಥ ಕೊಟ್ಟಿದ್ದೀನಿ ಅಥವಾ ಸಾರಾಂಶ ಕೊಟ್ಟಿದ್ದೀನಿ. ಇದು ಓದ್ಕೊಳ್ಳಿ, ನಿಮಗೆ ಪೂರ್ತಿ ವಚನ ಭಾಗ ಅರ್ಥ ಆಗ್ತದೆ. ಇರುವ ಕೈದಂಗೆ ದಯಧರ್ಮದ ಮೊನೆಯುಂಟೆ, ಕಾಳುರಗದ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ, ನನಗೆ ನಿಮ್ಮೊಳಗೆನ್ನೆತ್ತರ ಮಾತು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೆ. ಗಟ್ಟಿವಾಳೆನವರು ಈ ವಚನದಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಯನ್ನು ಖಂಡಿಸುತ್ತಾರೆ. ಕತ್ತರಿಸಿ ಕೊಲ್ಲುವ ಆಯುಧಕ್ಕೆ ಕರುಣೆ, ಧರ್ಮ, ನ್ಯಾಯ, ನೀತಿಗಳೆನ್ನುವ ತುದಿ ಇರುವುದಿಲ್ಲ. ಆಯುಧವು ಇರಿದು ಸಾಯಿಸುತ್ತದೆಯೇ ಹೊರತು ಬೇರೆ ಗುಣ ಅದಕ್ಕಿಲ್ಲ. ಕಾಳಿಂಗ ಸರ್ಪದ ಕ್ರೂರವಾದ ಕೋರೆ ಹಲ್ಲುಗಳಲ್ಲಿ ವಿಷವಲ್ಲದೆ ಅಮೃತದ ಸವಿ ಹಾಲಿರಲು ಸಾಧ್ಯವಿಲ್ಲ. ಶರಣರ ಗುಂಪನ್ನು ಸೇರಿ ವ್ಯರ್ಥವಾಗಿ ಸಮಯ ಕಳೆದ ಮಾತ್ರಕ್ಕೆ ಶರಣರಂತೆ ವೇಷ ತೊಟ್ಟವರೆಲ್ಲರೂ ಅಜಾತನಾದ ಶಿವನನ್ನು ತಿಳಿಯಲು ಸಾಧ್ಯವಿಲ್ಲ. ಹೀಗೆ ವೇಷಧಾರಿಗಳಾಗಿ ತೋರಿಕೆಯ ಭಕ್ತರು ಶರಣರು ಶಿವಶರಣರ ಸಂಘದಿಂದ ಹೊರಗು. ಅಜಾತನಾದ ಸ್ವಯಂಭೂ ಶಿವನೇ ಇನ್ನೇನು ಮಾತು ಹೇಳಲಿ ಇಲ್ಲವೆಂದು ಗಟ್ಟಿವಾಳೆ ಹೇಳುತ್ತಾರೆ. ನಂತರನು ದೂರಡಲು ಹೇಳುತ್ತಾರೆ. ಇದೇ ರೀತಿ ನಮಗೆ ಎಲ್ಲ ಪದ್ಯ ಭಾಗದ ವಚನ ಭಾಗ ಅನ್ಬೋದು ಅಥವಾ ಪದ್ಯ ಭಾಗ ಕೂಡ ಅನ್ಬೋದು. ನಿಮಗೆ ನಿಮ್ಮ ಇಷ್ಟ. ವಚನ ಭಾಗ ಅಂತ ಕರೀತಾರೆ, ವಚನ ಭಾಗ ಅಂತ ಕರೀರಿ, ಅಥವಾ ಪದ್ಯ ಭಾಗನೂ ಅನ್ಬೋದು. ನೆಕ್ಸ್ಟು ತಪವೆಂಬುದು ಬಂಧನ. ಇದೆಲ್ಲ ಭಾರತ ಇದು ನೋಡ್ಕೊಳ್ಳಿ. ನಾನೆಲ್ಲ ಓದೋಕ್ಕೋರಲ್ಲ, ಡೈರೆಕ್ಟಾಗಿ ನಿಮಗೆ ನೇರವಾಗಿ ಕ್ವಶನ್ ಆನ್ಸರ್ ಹೋಗ್ತೀನಿ. ಇದು ನೋಡ್ಕೊಳ್ಳಿ, ಸ್ಕ್ರಾಲ್ ಮಾಡ್ತೀನಿ. ಬೇಕು ಅನ್ನೋರು ಬರ್ಕೊಳ್ಳಿ ಅಥವಾ ಇಲ್ಲೇ ಓದ್ಕೊಳ್ಳೋರು ಓದ್ಕೋಬೋದು. ನಾನು ನಿಮಗೆ ಡೈರೆಕ್ಟಾಗಿ ಉತ್ತರ ಹೇಳ್ತಾ ಹೋಗ್ತೀನಿ. ನೋಡಿ, ಎಲ್ಲ ಭಾವಾರ್ಥ ಇವೆ ಅಥವಾ ಸಾರಾಂಶ ಇದೆ. ಇದನ್ನು ಬೇಕನ್ನೋರು ಓದ್ಕೊಳ್ಳಿ. ತುಂಬ ಜನಕ್ಕೆ ಅರ್ಥ ಆಗಿಲ್ಲ ಅನ್ನೋರು ಇನ್ನು ಓದ್ಕೊಳ್ಳಿ. ನೀವು ಯಾವುದೇ ಕ್ವಶನ್ ಕೇಳಿದ್ರು ಉತ್ತರ ಬರೆಯೋಕ್ಕೆ ಇದು ಸಾಧ್ಯ ಆಗ್ತದೆ. ವೇಟ್ ಮಾಡಿ.
ಇಷ್ಟಾದ್ರೆ ಮುಗಿತು. ಆಮೇಲೆ ಪದಕೋಶಗಳು ನೋಡಿ, ಯಾವ ಪದ. ಹಿರಿ ಅಂದರೆ ಕೊಲ್ಲು, ಕೈದು ಅಂದರೆ ಆಯುಧ, ಮೊನೆ ತುದಿ, ಇವೆಲ್ಲ ಪದಕೋಶ. ಇನ್ನು ನೆನಪಿನೆಲ್ಲ ಅಂಶಗಳು. ಆಮೇಲೆ ಬರುವಂಥದ್ದು ನಮ್ಮ ಮೇನ್ ಅಭ್ಯಾಸ. ನಿಮಗೆ ಎಕ್ಸಾಮ್ನಲ್ಲಿ ಕೇಳುವಂಥದ್ದು ಅಭ್ಯಾಸ ಮೇಲೆ ಕೇಳ್ತಾರೆ. ನೋಡ್ತಾ ಹೋಗೋಣ. ಸಂದರ್ಭ ಸೂಚಿಸಿ ವಿವರಿಸಿ. ಒಂದನೇ ಕ್ವಶನ್ನು, ಇವೆಲ್ಲ ಸಂದರ್ಭ ಕ್ವಶನ್ಗಳು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಗಟ್ಟಿ ವಾಳೆನ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಡಾಂಬಿಕ ಭಕ್ತರ ನಡವಳಿಕೆಗಳು ವ್ಯರ್ಥ ಎಂಬುದನ್ನು ಇಲ್ಲಿ ಹೇಳಿದ್ದಾರೆ. ಸಂದರ್ಭ: ಕೊಲ್ಲುವ ಸಾಧನವಾದ ಆಯುಧಕ್ಕೆ ದಯೆ ದಾಕ್ಷಿಣ್ಯಗಳಿಲ್ಲ. ವಿಷ ಸರ್ಪದ ಹಲ್ಲಿನಲ್ಲಿ ಅಮೃತವಿರುವುದಿಲ್ಲ. ಅಂತೆಯೇ ಶರಣರಂತೆ ವಶ ತೊಟ್ಟ ಭಕ್ತರು ಶರಣರ ಸಂಘದಲ್ಲಿದ್ದರೂ ಅವರ ನಿಜ ಸ್ವರೂಪ ಬದಲಾಗದು. ಅಂಥವರು ನಿಜ ಭಕ್ತರಾಗಲು ಶರಣರ ಸಂಘದಲ್ಲಿರಲು ಅನರ್ಹವೆಂದು ಗಟ್ಟಿವಾಳೆಯ ಹೇಳಿದ್ದಾರೆ. ಸ್ವಾರಸ್ಯ: ವೇಷ ತೊಟ್ಟವರೆಲ್ಲ ಭಕ್ತರಾಗಲು ಸಾಧ್ಯವಿಲ್ಲ ಎಂಬುದು ಈ ಮಾತಿನ ಆಶಯವಾಗಿದೆ. ಇನ್ನು ಎರಡನೇದು, ಶೀಲ ಎಂಬುದು ಸೂತಕ. ಆಯ್ಕೆ ಸೇಮ್ ಇರ್ತದೆ. ಇನ್ನು ಸಂದರ್ಭ: ಜಪ ತಪ ಜ್ಞಾನಗಳು ಬಂಧನವಾಗಬಾರದು. ನಿಯಮನಿಷ್ಠೆ ಆಚರಣೆಗಳೆಲ್ಲವೂ ಕೇವಲ ಕಟ್ಟುಪಾಡುಗಳಾಗಬಾರದು. ಶೀಲ ನಡವಳಿಕೆಗಳು ಯಾರನ್ನೂ ದೂರ ಮಾಡಬಾರದು. ಕೇವಲ ನಿಯಮ ಪಾಲನೆಯ ದೃಷ್ಟಿಯಿಂದ ನಡೆಸುವ ಆಚರಣೆ ನಡೆನುಡಿಗಳು ನಗೆಗೀಡಾಗುತ್ತವೆ. ಸ್ವಾರಸ್ಯ: ನಿಯಮಗಳ ಬಂಧನಗಳಿಗಿಂತ ಸರಳ ನಡವಳಿಕೆಗಳು ಮುಖ್ಯ ಎಂದು ಗಟ್ಟಿವಾಳೆಯ ಹೇಳಿದ್ದಾರೆ. ಮೂರನೇದು, ಭಾಷೆ ಹೀನರ ಕಂಡು ನಾಚಿಕೆಯಾಗಿತ್ತು. ಸಂದರ್ಭ: ದೇಹಭಾವವನ್ನು ಮರೆಯುವುದಕ್ಕೆ, ಗುರುವನ್ನು ಮನಸ್ಸಿನ ಶುದ್ಧತೆಗೆ, ಲಿಂಗವನ್ನು ಆಸ್ತಿ ಸಂಪತ್ತಿನ ಅಮೋಹವನ್ನು ತೊರೆಯಲು ಜಂಗಮನನ್ನು ಸಾಕ್ಷಿಯಾಗಿ ಆದರ್ಶವಾಗಿ ತೋರಿ ಮತ್ತು ಅದನ್ನೇ ಮರೆತು ಜಗದ ಕಷ್ಟದಲ್ಲಿ ಸಿಲುಕಿ ಬಡಿದಾಡುವವರನ್ನು ವಚನ ಭ್ರಷ್ಟರೆಂದು ಗಟ್ಟಿವಾಳೆಯ ಕರೆಯುತ್ತಾರೆ. ಸ್ವಾರಸ್ಯ: ಆದರ್ಶಗಳು ಕೇವಲ ಉಪದೇಶಕ್ಕಾಗಿ ಮಾತ್ರ, ಹೇಳುವುದಾದರೆ ಅದು ನಾಚಿಕೆಗೀಡಾಗುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಇನ್ನು ಒಂದು ಅಂಕದ ಪ್ರಶ್ನೆಗಳು. ಒಂದನೇದು, ದಯೆ ಧರ್ಮದ ಮನೆ ಯಾವುದಕ್ಕೆ ಇರೋದಿಲ್ಲ? ಇರುವ ಕೈದಿಗೆ ಅಥವಾ ಆಯುಧಕ್ಕೆ ದಯೆ ಧರ್ಮದ ಮನೆ ಇರೋದಿಲ್ಲ. ಎರಡನೇ ಪ್ರಶ್ನೆ, ತಪುವನ್ನು ಗಟ್ಟಿವಾಳ ಏನೆಂದು ಕರೆಯುತ್ತಾನೆ? ತಪುವನ್ನು ಗಟ್ಟಿವಾಳೆಯ ಬಂಧನ ಎಂದು ಕರೆಯುತ್ತಾನೆ. ನಗೆಗೆ ಈಡಾಗುವುದು ಯಾವುದು? ನಗೆಗೆ ಈಡಾಗುವುದು ಕಟ್ಟಿನ ವ್ರತದ ಭಾಷೆ. ಪ್ರಶ್ನೆ 4, ಭಾಷೆಹೀನರ ಕಂಡಾಗ ಏನಾಯಿತು? ಭಾಷೆಹೀನರ ಕಂಡಾಗ ನಾಚಿಕೆ ಆಯಿತು. ಗಟ್ಟಿವಾಳ ಅಂಕಿತ ಯಾವುದು? ಮೋಸ್ಟ್ ಇಂಪಾರ್ಟೆಂಟು, ಕೇಳ್ತಾರೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಗಟ್ಟಿವಾಳೆಯನ ಅಂಕಿತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇನ್ನು 6ನೇ ಪ್ರಶ್ನೆ. ಇಷ್ಟಾದರೆ 1 ಅಂಕ ಮುಗಿತು ಅನ್ಕೋತೀನಿ. ಇನ್ನು 2-3 ಹಾಕಿ ಉತ್ತರಿಸ್ತೆ. ಕೈದು ಕಾಳುವರಗಳಿಗೆ ಏನೇನು ಇರೋದಿಲ್ಲ? ಏನಿರೋದಿಲ್ಲ? ದಯಧರ್ಮದ ಮೊನೆ ಇರೋದಿಲ್ಲ. ಕಾಳುವರಗ ದವಡೆಯಲ್ಲಿ ಅಮೃತದಂಥ ಹಾಲಿರೋದಿಲ್ಲ. ತಗವು ಸೂತುಗಳು ಯಾವುವು? ನಿಯಮದಿಂದ ಕೂಡಿದ ವ್ರತವೇ ತಗವು. ಶೀಲ ಎಂಬುದು ಸೂತಕ. ತನುಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ? ತನು ಮರೆಯಲು ಗುರುವನ್ನು, ಮನವ ಮರೆಯಲು ಲಿಂಗವನ್ನು, ಧನವ ಮರೆಯಲು ಜಂಗಮವನ್ನು ತೋರುತ್ತಾರೆ. ಅದಾದಮೇಲೆ 5ರ ವಾಕ್ಯ. ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣವೇನು? ಇರುವ ಕೊಲ್ಲುವ ಆಯುಧಗಳಿಗೆ ದಯಧರ್ಮದ ಮೊನೆ ಇರಲು ಸಾಧ್ಯವಿಲ್ಲ. ಹಾಗೆಯೇ ಭಯಂಕರವಾದ ಕಾಳಸರ್ಪದ ದವಡೆಯಲ್ಲಿ ಅಮೃತವಿರಲು ಸಾಧ್ಯವಿಲ್ಲ. ಅಂತೆಯೇ ಡಾಂಬಿಕರ ಮನದಲ್ಲಿ ಸದ್ಭಕ್ತಿ ಇರಲು ಸಾಧ್ಯವಿಲ್ಲ. ಅಂಥವರು ಶಿವಶರಣರ ಕೂಟವನ್ನು ಸೇರಿ ಸಮಯವನ್ನು ಕಳೆದ ಮಾತ್ರದಿಂದ ಅಜಾತನಾದ ಶಿವನನ್ನು ಅರಿಯಲು ಸಾಧ್ಯವಿಲ್ಲ. ಏಕೆಂದರೆ ಕೂಟದಲ್ಲಿ ಅವರು ವ್ಯರ್ಥವಾಗಿ ಸಮಯವನ್ನು ಕಳೆದವರು. ಅಂಥವರನ್ನು ಕೂಟದಲ್ಲಿ ಸೇರಿಸಬಾರದು. ವೇಷಧಾರಿಗಳಾದ ಡಾಂಬಿಕರು ಕೂಟದಿಂದ ಹೊರಗೆ ಎಂದು ಗಟ್ಟಿವಾಳೆ ಹೇಳುತ್ತಾ ಡಾಂಬಿಕ ಭಕ್ತರ ನಡುವೆಗಳೆಲ್ಲ ವ್ಯರ್ಥ ಎಂದು ತಿಳಿಸಿದ್ದಾರೆ. ಇನ್ನು 2ನೇದು, ವ್ರತಗಳನ್ನು ಕುರಿತಂತೆ ಗಟ್ಟಿವಾಳೆಯ ನಿಲುವೇನು? ನೀವು ಪಾಸ್ ಮಾಡಿ ಇವನ್ನ ಆನ್ಸರ್ನ ಓದ್ಕೊಳ್ಳಿ. ನೀವು ಭಾರತ ಓದ್ಕೊಂಡ್ರೆ ಸಾಕು, ಯಾವ ಕ್ವಶನ್ ಕೂಡ ಆನ್ಸರ್ ಮಾಡ್ಬೋದು. ಭಾರತದಲ್ಲಿ ನಿಮಗೆ ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸೊ ಪಾಸ್ ಮಾಡಿ ನೋಡ್ಕೊಳ್ಳಿ. ಸ್ವಲ್ಪ ಬ್ಲರ್ ಆಗಿದೆ, ಐ ಹೋಪ್ ಕಾಣ್ತಾ ಅನ್ಕೋತೀನಿ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಭಾರತ ನೋಡ್ಕೊಳ್ಳಿ. ಭಾರತದಲ್ಲೆಲ್ಲ ಕೂಡ ಸೇಮ್ ಇದೆ. ಭಾರತದಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿದ್ದೀನಿ ನೋಡಿ. ಇನ್ನು 3ನೇದು, ಗಟ್ಟಿವಾಳೆ ವಚನ ಆಚರಣೆಗಳು. ಇದು ಆಚರಣೆಗಳು. ಆಶಯ ಅಂದರೆ ಏನು? ಸಾರಾಂಶ ಅಂದರೆ ಏನು? ಭಾವಾರ್ಥ. ಎಲ್ಲ ಕೂಡ ಒಂದೇ. ಭಾವಾರ್ಥ, ಸಾರಾಂಶ, ಆಶಯ ಇವೆಲ್ಲ ಕ್ವಶನ್ನು ಒಂದೇ. ಗಟ್ಟಿವಾಳೆಯ ವಚನಗಳಲ್ಲಿ ತೋರಿಕೆಯ ಭಕ್ತಿಯನ್ನು ಪ್ರದರ್ಶಿಸುವ ಡಾಂಬಿಕರ ನಡವಳಿಕೆಯನ್ನು ಖಂಡಿಸಿದ್ದಾರೆ. ನೋಡಿ, ಹೆಚ್ಚಾಗಿ ನಮಗೆ ಆಶಯ ಕೇಳ್ತಾರೆ. ಅಂಥವರು ಶರಣರ ಕೂಟದಲ್ಲಿ ಸೇರಿದರೂ ಸಹ ವ್ಯರ್ಥವಾಗಿ ಸಮಯವನ್ನು ಕಳೆಯುವರೇ ಹೊರತು ಅವರು ಅಜಾತನಾದ ಶಿವನನ್ನು ಅರಿಯಲು ಸಾಧ್ಯವಿಲ್ಲ. ನಿಯಮ ನಿರ್ಬಂಧಗಳೆಂಬವು ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುತ್ತವೆ. ಇಕ್ಕಟ್ಟಿನಲ್ಲಿ ಸಿಲುಕಿ ಒದ್ದಾಡುವುದಕ್ಕಿಂತ
ಅವುಗಳನ್ನು ಬಿಟ್ಟು ಸರಳವಾಗಿ ಬದುಕಬೇಕು. ತನುಮನ ಧನಗಳೆಂಬವು ಗುರುಲಿಂಗ ಜಮಗಳು. ದೇಹ ಭಾವ ಮರೆಯಲು, ದೈಹಿಕ ಕಾಮನೆ ಮೀರಲು ಗುರುವು ಆದರ್ಶ. ಶುದ್ಧಾಂತೀಕರಣವು ಲಿಂಗಕ್ಕೆ ಸಾಕ್ಷಿ. ಶುದ್ಧ ಮನದಲ್ಲಿ ಶಿವನಿರುವನು. ಧನದ ಮದ ಹಾಗೂ ಮೋಹಗಳನ್ನು ಮರೆಯುವುದಕ್ಕೆ ಜಂಗಮರೇ ಸಾಕ್ಷಿ. ಆದರೆ ಇವನ್ನೇ ಮರೆತು ವ್ಯವಹರಿಸಿ ಕಷ್ಟಕ್ಕೆ ಈಡಾಗುವ ವಚನ ಭ್ರಷ್ಟರನ್ನು ಕಂಡು ನಾಚಿಕೆಯಾಗುವುದೆಂದು ಗಟ್ಟಿವಾಳ ಹೇಳ್ತಾರೆ. ಇಷ್ಟಾದರೆ ಗಟ್ಟಿವಾಳ ವಚನಗಳು ಭಾಗದ ಸಂಪೂರ್ಣ ಅಭ್ಯಾಸ ಪ್ರಶ್ನೆತರ ಮುಗಿತವೆ. ಸ್ವಲ್ಪ ಫಾಸ್ಟ್ ಆಗಿ ನೋಡ್ತೀನಿ. ನಿಮಗೆ ಸ್ಲೋ ಬೇಕು ಅನ್ನೋರು ಪಾಸ್ ಮಾಡಿ ಓದ್ಕೊಳ್ಳಿ ಅಥವಾ ಬರ್ಕೊಳ್ಬೋದು. ಅರ್ಥ ಆಯ್ತಾ? ಎಲ್ಲ ಕೂಡ ತುಂಬಾ ಈಸಿವೇ. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಅದಾದಮೇಲೆ ಈ ಭಾಗ ಅಕ್ಕ ಮಾದಿ ವಚನಗಳು, ಈ ಒಂದು ವಚನಗಳ ಉತ್ತರಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ವೇಟ್ ಮಾಡಿ. ಅಕ್ಕ ಮಾದಿ ಆದಮೇಲೆ ನಿಮಗೆ ನೆಕ್ಸ್ಟ್ ಲೆಸನ್ಗಳು ಇದೇ ಒಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ ಮತ್ತು ನಿಮಗೆ ಇದನ್ನು ಬಿಟ್ಟು ಬೇರೆ ಯಾವ ಪಾಠ ಬೇಕು, ಯಾವ ವಿಷಯದ ಆನ್ಸರ್ ಬೇಕು ಕಮೆಂಟ್ ಹಾಕಿ. ಆದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.